ಹೋಬಾ ಹೋಗೋಣ ಹೋಯ್ ಕನ್ಫರ್ಮ ಬೇಡ KP ಪೂರ್ಣಚಂದ್ರ ತೇಜಸ್ವಿ ಸ್ಮಾರಕ. ಆ ಜಾಗಕ್ಕೆ ಹೋಗಿರಿ ನೀವು? ಹೋಗಿರ ಕುವೆಂಪು ಅವ್ರ ಮನೆ ನೋಡ್ರಿ? ನೋಡಿಲ್ಲ ಅಲ್ಲ? ನೋಡಿ ಒಂದ್ಸರಿ ಹೋಗ್ರಿ, ನೋಡಿ ಹೋದ್ರೆ ಅಲ್ಲಿರೋ ವೈಬ್ಸ ಬೇರೆ. ಇಲ್ಲಿ ಲೆಫ್ಟ್ಗೆ ಇಲ್ಲಿ ಅಲ್ಲ ಲೆಫ್ಟ್ ಲೆಫ್ಟ್. ಬೇಕಾ ನಿನಗೆ? ಬೇಕಾ? ರೋಡ್ ಸರಿ ಇಲ್ಲ, ಮೆಲ್ಲಂಗೆ. ಕ್ಲಚ್ ಮೂರನೇ ಕಡೆಗೆ ಹಾಕದ ಮೆಲ್ಲ ಕ್ಲಚ್ ಬಿಟ್ಟು ಆಕ್ಸಿಡೆಂಟ್ ಕೊಡು. ಹಾಗಾಗಿ ಸೆಕೆಂಡ್ ಗೇರ್ ಹಾಕಿ ಇನ್ನು 10 ಅಷ್ಟು ಇಲ್ಲ. ಕಮ್ಮಿ ಮಾಡು, ಯಾವ್ದಾರು ಒಂದೇ ಮಾಡು. ಎತ್ತಿತ್ತು ನಿಮ್ಮೆಲ್ಲ ಹೋಗು. ಕವಿ ಮನೆ ಒಳಗೆ ಮಾತ್ರ ರಿಸ್ಟ್ರಿಕ್ಷನ್, ಯಾರೆಲ್ಲ ಹೊರ ತೆಗಿತಾರೆ ಅಂತೇಳಿ. ಪ್ರೀ ವೆಡ್ಡಿಂಗ್ ಇಲ್ಲಿ ಮಾಡೋಣ ಬೇಡ, ಅಲ್ಲಿಂದ ಪ್ರೀ ವೆಡ್ಡಿಂಗ್ ಇಲ್ಲಿ ಬಂದರೆ ಅಸಲ ಇಲ್ಲಿ ಇಷ್ಟು ಫೋಟೋಗ್ರಾಫರ್ ಜಾಸ್ತಿ ಟ್ರಾವೆಲಿಂಗ್ ಕಾಸ್ಟ್. ಬರಕಕ್ಕು ಮತ್ತಕ್ಕು ಬರಕಕ್ಕು ಅಂತ ನಾವು ಅಲ್ಲಿ ಅಡಿಕೆ ತೋಟಗಾರಿಕೆಯಿಂದ ಮಾಡ್ತೇವೆ. ಹಂಗಲ್ಲ ಮತ್ತೆ ಹೆಂಗೆ ಹೇಳ್ತಿಲ್ಲ ಎಂತಿಲ್ಲ. ಇಷ್ಟು ದೂರ ಅಲ್ಲಲ್ಲ, ಇಷ್ಟು ದೂರ ಬರೀ ಕುಡಿಕ ಹಂಗ ನಿಂಗು ಎಂತ ಮೀಟ್ ಆಗ್ತಲ್ಲ. ಓಂಕಾರ ತಿಂದಿನ ಎತ್ತಲ ಎಲ್ಲ ತಿಂದೀಗ ಇಂದೀಗ ಸುರುವಿ ನಾವು ಆಗುಂಬೆ ಆಗಿ ಈಗ ಕವಿ ಮನೆ ಆಗಿ ಕವಿ ಮನೆಯಲ್ಲಿ ಒಡಲ ನೋಡಿ ಆಯ್ತು. ಫಸ್ಟ್ ಕ್ಲಾಸ್ ಇತ್ತು ಕವಿ ಸ್ಮಾರಕಕ್ಕೂ ಇದು ಪೂರ್ಣಚಂದ್ರ ಈಗ ಲಾಸ್ಟ್ ಈ ಕವಿಶೈಲ ಈಗ ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ಕಿತ್ತು. ಮತ್ತೊಂದು ಅವರ ಎಂಥದ್ದು ಸಭಾಮಂದಿರದ ಹಂಗಂತ ಇತ್ತಲ್ಲ, ಸ್ಮಾರಕ ಶತಮಾನೋತ್ಸವದ ಲೆಕ್ಕದೊಂದು ಸಭಾಭವನ ಕಟ್ಟಿದ್ದಿತ್ತು. ಅಲ್ಲಿ ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವರದ್ದು ಫೋಟೋಗೆಲ್ಲ ಇತ್ತು ಸುಮಾರು. ಅದರಲ್ಲಿ ನೋಡಿಕ್ಕೆ ಈಗ ಲಾಸ್ಟ್ ಕವಿಶೈಲಕ್ಕೆ ಬಂದೆ.
ಇಲ್ಲಿ ಒಳ್ಳೆ ವ್ಯೂ ಎಲ್ಲ ಆಯ್ತು ಈಗ. ಇನ್ನೀಗ ನೆಕ್ಸ್ಟ್ ನಮ್ಮದು ಕವಲೇದುರ್ಗ ಫೋರ್ಟ್ ಒಂದು ಪ್ಲಾನ್ ಇದ್ದು, ಇನ್ನು ಸನ್ಸೆಟ್ ಸಿಕ್ಕಿರೋ ತಂದಕಂಗೆ ಮೋಡ ಇಪ್ಪಗಳನ್ನ ಇಂದ್ರನದಲ್ಲಿ ಹೋದಲ್ಲಿ ಯಾವುದಲ್ಲ ಆಯ್ಕಿತ್ತು ಕವಿಶೇವರೆಲ್ಲ ಸಲ ಆಯ್ಕಿತ್ತು ಈಗ. ಮತ್ತೆಲ್ಲ ಆಟ್ ಟೈಮಿಂಗ್ಲಿ ಬಂದವಲ್ಲ ಎಲ್ಲ ಹಾರ್ಶ್ ಬಿಸಿಲಿತ್ತು, ಹಂಗಾಗಿ ಬಾಕಿ ಉಳಿದೆಲ್ಲ ಎವರೇಜ್ ಪ್ಲೇಸ್ ಚೆನ್ನಾಗಿತ್ತು. ಬಟ್ ಹೆಂಗ ಸಿಕ್ಕಿದೆ ಟೈಮಿಂಗ್ಸ್ ಆಡ್ ಆಗಿದೆ ಈಗ. ಸೊ ಇದೆಲ್ಲ ಆಗಿ ಇನ್ನು ಆ ಫೋರ್ಟ್ ಆಗಿ ಮತ್ತೆ ತ್ಲಗಿಳಿ ಮತ್ತೆ ಸಾಗರಕ್ಕೆ ಹೋಗಿ ಸಾಗರ ಸ್ಟೇ ಆಗೋದು ಕೂಡ ಒಂದು ಪ್ಲಾನ್ ಮಾಡಿದ್ದೆ. ಮತ್ತೆ ಹೆಂಗಾಗುತ್ತಾ ಹಂಗೆ ಅಲ್ಲ, ನಾಳೆ ಬಿಟ್ಟದ್ದು. ನಾಳೆ ಜೋಗ್ ಫಾಲ್ಸ್ ಇಕ್ಕೇರಿದ 2 ಮೈನ್ ಪ್ಲೇಸ್. ಅದೇ ಮತ್ತೆ ಪ್ಲೇಸ್ ಅಂತ ನಾಳೆ ನೋಡುವ ಹೆಂಗಾಗುತ್ತಲೇ ನೋಡುವ ನೋಡ ಈಗ ದಿನಿಗೆ ನೆಕ್ಸ್ಟ್ ಅನ್ನೋ ಪ್ಲೇಸಿಂಗ್ ಹೋಪ ಹಂಗಾರಲ್ಲ, ಅಲ್ಲಿ ಹೆಂಗೆ ಸನ್ಸೆಟ್ ಸಿಕ್ಕುತ್ತಾ ಹೆಂಗೆ ನೋಡಿಕೊಂಡು ಅದೇ ಪ್ಲಾನ್ ಮಾಡುವ ಅಷ್ಟೇ. ಹಂಗೆ ಆ್ಯಕ್ಚುಲಿ ಅಲ್ಲಿಂದ ಆದಷ್ಟು ಬೇಗ ಹೊರಟು 3:30-4 ಗಂಟೆ ಪರ್ ರೀಚ್ ಅಪ್ಪಂಗೆ ಪ್ಲ್ಯಾನ್ ಮಾಡಿ ಹೊರಟೆ. ಆದರೆ ಹೆಂಗೋ ಎಂತ ಕುಂತಿತ್ತು ಅಂದರೆ 5:30ವರೆಗೆ ಓಪನ್ ಇತ್ತು. ಬಟ್ ಆ್ಯಕ್ಚುಲಿ ಎಂತ ಆದರೆ ಕವಲೇದುರ್ಗ ಫೋರ್ಟಿಂಗ್ ಹೋಗೋಕ್ಕಾದರೆ ನಿಂಗೆ 3:30 ಒಳ ಹೋಯಬೇಕು, 5:30 ಒಳ ನಿಂಗಳದ್ದು ಎಕ್ಸಿಟ್ ಆಯಬೇಕು. ಅದರಿಂದ ಒಳ ಮಾತ್ರ ಹೋಗಲು ಬಿಡೋದಿಲ್ಲ. ಅದು ಹೆಂಗೋ ಗೊತ್ತಿಲ್ಲದ ಕಾರಣ ಹಿಂಗೆ ಸೀದಾ ಹೋದೆ, ಆದಷ್ಟು ಫಾಸ್ಟ್ ಹೋಗಿ ರೀಚ್ ಆಗುತ್ತಲ್ಲಿ ಟ್ರೈ ಮಾಡಿದೆ. ಬಟ್ ಹೆಂಗೆ ಎತ್ತುವಾಗ ಆ್ಯಕ್ಚುಲಿ 4 ಆಗಿತ್ತು. ಹೆಂಗೆ ಮತ್ತೆ ಎತ್ತುವಾಗ 4 ಗಂಟೆ ಆದ ಕಾರಣ ಎಂತ ಮಾಡಲ ಇಲ್ಲೇ ಇಂಟರ್ವ್ಯೂ ಸಿಕ್ಕಿದ್ದಿಲ್ಲ. ಸೊ ಅಲ್ಲಿಂದ ಈ ಪ್ಲೇಸಲ್ಲಿ ಬಂದೊಂದು ಫೋಟೋ ತೆಗೆದೆ. ಈ ಪ್ಲೇಸಿಂದ ಯಾಕೋ ಲಾಯ್ಕ್ ಕಂಡದ್ದು, ಹಂಗಾಗಿ ಫೋಟೋ ತೆಗೆದೆ. ಮತ್ತೆ ಅಲ್ಲಿಂದ ಮತ್ತೆ ಹೆಂಗೆ ಪುನಃ ಹೆಂಗಳ ದಾರಿ ಬಂದ ದಾರಿಗೆ ಸುಂಕವಿಲ್ಲ ಹೇಳಿ ಹೆರಟೆ. ಅಲ್ಲಿಂದ ಹೆಂಗೆ ಮತ್ತೆ ಹೆರಟದೆಲ್ಲಿಗೆ ಹೇಳಿದರೆ ಸೀದಾ ಸಾಗರಕ್ಕೆ ಹೋಪಾಳೆ ಹೆರಟದು. ಆದರೆ ಅದರ ಪ್ಲ್ಯಾನ್ಲದೆ ರಜೆ ಮೇಲೆ ಕೆಳಾಯಿತು. ಆದರೆ ನಿಂಗೆ ಈಗ ಮುಂದೆ ಹೇಳ್ತಾ ಹೋಗುತ್ತೆ. ಕವಲೇದುರ್ಗ ಫೋರ್ಟ್ ಈಗ ಕ್ಲೋಸ್ ಆಯ್ತು ಕಾಣ್ತು. ಆ್ಯಕ್ಚುಲಿ 3:30ವರೆಗೆ ಟೈಮ್ ಇಂಪಾರ್ಟ. ಇವಾಗ ಇಲ್ಲಿ ಎತ್ತಿಯಪ್ಪ ತೋರಿಸ್ತಾ ಇದ್ದು, ಹಂಗಾಗಿ ಕ್ಲೋಸ್ ಆಯಿತು. ಹಂಗಾಗಿ ನಾವು ಗೋವಿಂದ ಅಲ್ಲಿಂದ ಹೆಂಗೆ ಹಿಂಗೆಲ್ಲ ಮಾಡಿ ಮತ್ತೆ ಅಲ್ಲಿಂದ ಹೊರಟಪ್ಪಾಗ ಅಲ್ಲಿ ಒಂದು ರೋಡ್ ಸೈಡ್ ಇಲ್ಲಿ ಒಂದು ರೋಲೆಕ್ಸ್ ಟೀಲ್ ಹೇಳುವ ಒಂದು ಬ್ಯೂಟಿಫುಲ್ ಆದ ಪ್ಲೇಸ್ ಇತ್ತು. ಅಲ್ಲಿ ಹೋಗಿ ಕಾಫಿ ಎಲ್ಲ ಕುಡಿದೆ. ಅಲ್ಲಿ ಕೆಲವು ಫೋಟೋಸ್ಗಳು ಹಾಕುತ್ತೆ, ಪ್ಲಸ್ ಅವರದ್ದು ಲೊಕೇಶನ್ನ ಡಿಸ್ಕ್ರಿಪ್ಷನ್ಲ್ಲ ಹಾಕುತ್ತೆ. ನಿಂಗೆ ಹೋದಿರದೆ ಅಲ್ಲಿ ಟ್ರೈ ಮಾಡಿ ಕಾಫಿಯ. ಅಲ್ಲಿಂದ ಮತ್ತೆ ಆ್ಯಕ್ಚುಲಿ ಹಂಗೆ ಪ್ಲ್ಯಾನ್ ಮಾಡಿ ಸಾಗರಲ್ಲಿ ಹೋಗಿ ಸ್ಟೇ ಅಪ್ಪ ಅಂದ್ರೆ ಸಿಗಂದೂರಿಗೆ ಅಂತ ಹೋಗಲ್ಲ ಗಾಳಿಯಲ್ಲಿ ಗಗನ್ ಥಿಂಕ್ ಮಾಡಿದ. ಅಷ್ಟಪ್ಪ ಹೆಂಗೆ ಆಯ್ತು ಎಂತಕ್ಕಿದಾರ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ಲಾಗ ಹಂಗೆ ಹೆಂಗಳ ಪಯಣ ಸೀದಾ ಸಿಗಂದೂರಿನ ಕಡೆಗೆ ಶುರುವಾಯಿತು. ಯಾವ